ನನಗೆ ಭಾಳ ರಾಜ್ಯಪಾಲರು ಹುದ್ದೆ ಕೊಟ್ಟಾಯಿತು, ಅನೇಕ ರಾಜ್ಯಗಳಿಗೆ ಹೋಗ್ಬಿಟ್ಟು ಬಂದಾಯಿತು. ನನ್ನ ಮಗ MP ಎಲ್ಲ ಕಡೆನೂ ಆಗಾಯಿತು. ಈಗ MLC ಒಂದು ತುಂಬ ಸರಿ ಆಯಿತು. ಹಂಗಾಗಿ ಇವೆಲ್ಲ ಇದ್ಯಾವುದು ನಾನು ಇಷ್ಟಪಡಲ್ಲ ಅಂತ BJPಯ MLA ಆದಂಥ ಸಂದರ್ಭದಲ್ಲಿ ಈ ಬಾರಿ ಚುನಾವಣೆ ನೀನು ನಿಲ್ಕೂಡ್ದು ಅಂತ ಕೇಂದ್ರದಿಂದ ಸೂಚನೆ ಬಂದಿದ್ದ ದಿನವೇ ಹೇಳಿದೆ, ನಾನು ರಾಜ್ಯಪಾಲ ಆಗಲ್ಲ, ನಾನು ಯಾವುದೇ MLC ರಾಜ್ಯಸಭೆ ನಾನು ಇಷ್ಟಪಡಲ್ಲ, ನಾನು ಪಕ್ಷದ ಸಂಘಟನೆ ದೃಷ್ಟಿಯಿಂದ ಕೆಲಸ ಮಾಡೋಕ್ಕೆ ನಾನು ತಯಾರಿದ್ದೀನಿ. ಬಹಿರಂಗವಾಗೂ ಹೇಳಿದ್ದೀನಿ, ಸಂಬಂಧಪಟ್ಟ ವ್ಯಕ್ತಿಗಳಿಗೆ ಹೇಳಿದ್ದೀನಿ. ಆದರೆ ಮಾನ್ಯ ಯಡಿಯೂರಪ್ಪನವ್ರಿಗೆ ನಾನು ಸಂಘಟನೆ ಕೆಲಸ ಮಾಡೋದು ಇಷ್ಟ ಇಲ್ಲ. ಅವ್ರ ಮಗನಿಗೆ ತಂದು ಅಧ್ಯಕ್ಷರು ಮಾಡಿದ್ರು, 6 ತಿಂಗಳು ಖಾಲಿ ಇಟ್ಟು. ಅದಕ್ಕೋಸ್ಕರ ಹೇಳ್ತೀನಿ, ಈ ರೀತಿ ಯಾವುದೇ ಹುದ್ದೆಗಳಿಗೆ ನಾನು ಇಷ್ಟಪಡಲ್ಲ, ಪಕ್ಷದ ಸಂಘಟನೆಗೆ ಇಷ್ಟಪಟ್ಟಿದ್ದೀನಿ, ಅದು ನನಗೆ ಸಿಕ್ಕಿಲ್ಲ. ಯಾವ ಕಾರಣಕ್ಕೂ ವಾಪಸ್ ತೊಗೊಳಲ್ಲ. ಯಾವ ಭಾಷೆಯಲ್ಲಿ ಹೇಳಬೇಕು? ಇನ್ನು ಕೆಟ್ಟ ಭಾಷೆ ಒಂದು ಬಳಸ್ಬೇಕಷ್ಟೇ, ಉಳಿದೆಲ್ಲ ಭಾಷೆ ಬಳಸಾಯ್ತು. ಬ್ರಹ್ಮ ಬಂದರೂ ನಿಲ್ಲಲ್ಲ, ನಾನು ನಿಂತೇ ನಿಲ್ತೀನಿ, ಇದು ಹೇಳಾಯ್ತು. ಮೋದಿ ಅಮಿತ್ ಶಾ ಬಂದು ಹೇಳಿದ್ರು ಕೂಡ ನಾನು ನಿಲ್ಲೋನೆ, ಇದು ಹೇಳಾಯಿತು. ಇಲ್ಲ 19 ತನಕ ಕಾಯಿರಿ ನೋಡುವಂದ್ರೆ ಇಂಥದ್ದೋ ಒಂದು ಪದ ಹೇಳಿದಾರಲ್ಲ, ಶಾಕಿಂಗ್ ನ್ಯೂಸ್. ಅದಕ್ಕೆ ಪಾಪ ಏನೋ ಅವ್ರಿಗೆಲ್ರಿಗೂ ಈಗ ಭಯ ಹುಟ್ಟಿದೆ, ಈಶ್ವರಪ್ಪ ಗೆದ್ದೇ ಬಿಡ್ತಾನೆ ಅಂತ. ಹಾಗಾಗಿ ಏನೇನೋ ಸುಳ್ಳು ಸುದ್ದಿ ಹುಟ್ಟಿಸ್ತಾ ಇದ್ದಾರೆ. ಕಾಂಗ್ರೆಸ್ನವ್ರು ಅದೇ ಸುದ್ದಿ ಹೇಳ್ತಾರೆ, ಯಾಕಂದರೆ ಇಬ್ಬರು ಪಾರ್ಟ್ನರ್ಸ್ ಅಲ್ಲ. ಕಾಂಗ್ರೆಸ್ಸು ರಾಘವೇಂದ್ರನ BJP ಇಬ್ಬರಿಗೂ ಕೂಡ ನಾನು ಭಯ ಆಗಿರೋದ್ರಿಂದ ಅವರಿಬ್ಬರು ಹೊಂದಾಣಿಕೆ ಮಾಡಿಕೊಂಡೆ ರಾಜಕಾರಣ ಮಾಡ್ತಿರೋದು. ಎಲ್ಲಾದರೂ ಒಂದು ಕಡೆ ಕಾಂಗ್ರೆಸ್ನವರು ಓಡಾಟ ಮಾಡ್ತಿದ್ದು ನೋಡಿದ್ದೀರಾ? ಇಡೀ ಜಿಲ್ಲೆಯಲ್ಲಿ ಪತ್ರಿಕೆ TV ಗಳಲ್ಲಿ ರಾರಾಜಿಸ್ತಾ ಇದ್ದಾರೆ, ಸಭೆ ದೊಡ್ಡ ದೊಡ್ಡ ಸಭೆಗಳು ಮಾಡ್ತಿದ್ದಾರೆ. ಒಂದು ಬೀದಿಗೆ ಒಬ್ಬ ಕಾರ್ಯಕರ್ತ ಒಂದು ಪಾಂಪ್ಲೆಟ್ ಹಚ್ಚಿ ನೋಡಿದ್ದೀರಾ? ನೇರವಾಗಿ ಅವರಿಬ್ಬರು ಹೊಂದಾಣಿಕೆ. ನಾನು ಅವತ್ತಿಂದ ಹೇಳ್ತೇನೆ, ಇವತ್ತು ಹೇಳ್ತಾ ಇದ್ದೀನಿ, ಇಲ್ಲ ಈ ರೀತಿ ಹೇಳಬೇಡಿ ಅನ್ನೋಂಥದ್ದನ್ನು ಮಧು ಬಂಗಾರಪ್ಪನವ್ರು ಹೇಳ್ತಾರೆ, ಚುನಾವಣಾ ಹೊಂದಾಣಿಕೆ ಅಂತ. ಇಬ್ಬರೂ ಸೇರಿ ನಂಗೆ ಟೀಕೆ ಮಾಡ್ತಿದ್ದಾರೆ. ಯಾಕೆ ಅವರು ಒಬ್ರಿಗೊಬ್ರು ಟೀಕೆ ಮಾಡ್ಕೋತಿಲ್ಲ? ಕಾಂಗ್ರೆಸ್ಸಿನ ರಾಘವೇಂದ್ರ ಅವರು ಯಾಕೆ ಬೈಯಲ್ಲ? ರಾಘವೇಂದ್ರ ಅವರು ಕಾಂಗ್ರೆಸ್ಗೆ ಯಾಕೆ ಬೈಯಲ್ಲ? ಹೊಂದಾಣಿಕೆ ರಾಜಕಾರಣ ಅವ್ರಿಗೆ ಬಿಟ್ಟಿದ್ದ, ನಂಗೆ ಸಂಬಂಧ ಇಲ್ಲ. ಆದರೆ ನಾನು ಯಾವ ವಿಚಾರವನ್ನು ಸಿದ್ಧಾಂತವನ್ನು ಇಟ್ಕೊಂಡು ಚುನಾವಣೆ ಸ್ಪರ್ಧೆ ಮಾಡ್ತಿದ್ದೀನೋ ಅದು ಇಡೀ ಶಿವಮೊಗ್ಗ ಜಿಲ್ಲೆಯ ಎಲ್ಲ ತಾಲೂಕುಗಳಿಗೂ ಹೋಗಿದ್ದೀನಿ, ಎಲ್ಲ ಬೂತ್ ಮಟ್ಟಕ್ಕೂ ನಮ್ಮ ಕಾರ್ಯಕರ್ತರು ಹೋಗ್ತಾ ಇದ್ದಾರೆ. ಚುನಾವಣೆ ಅತಿ ನಿರೀಕ್ಷೆಗೆ ಮೀರಿ ಬೆಂಬಲ ಸಿಗ್ತಾ ಇದೆ. ನಾನು ಹೇಳ್ದಲ್ಲ, ಯುವಶಕ್ತಿ ನನ್ನ ಜೊತೆಗಿದೆ, ನಾರಿ ಶಕ್ತಿ ನನ್ನ ಜೊತೆಗಿದೆ, ರೈತ ಶಕ್ತಿ ನನ್ನ ಜೊತೆಗಿದೆ. ಹಾಗಾಗಿ ಈ ಚುನಾವಣೆಯಲ್ಲಿ 100ಕ್ಕೆ 100 ನಾನು ಗೆಲ್ತಾನೆ. ಈ ಭಯ ಅವ್ರಿಗೆ ಹುಟ್ಟಿರೋದ್ರಿಂದ ಇಬ್ಬರು ಒಬ್ರಿಗೊಬ್ರು ನಂಗೆ ಟೀಕೆ ಮಾಡ್ತಾರೆ. ಟೀಕೆ ಮಾಡಲಿ, ಎಲ್ಲಿ ತನಕ ನಿಲ್ಲಲ್ಲ ನಾಮಿನೇಷನ್ನೇ ಹಾಕಲ್ಲ ಅಂದಿದ್ರು. ಲಕ್ಷ ಜನ ಇವತ್ತೇನೋ ಸೇರಿಸ್ತೀನಿ ಅಂತ ಹೇಳ್ಯಾರು ಮನೆ ಮಧು ಬಂಗಾರಪ್ಪನವರು. ನೋಡೋಣ ಎಷ್ಟು ಲಕ್ಷ ಜನ ಸೇರಿಸ್ತಾರೆ ಗೊತ್ತಿಲ್ಲ ನನಗೆ. ಆದರೆ ನಿರೀಕ್ಷೆಗೆ ಮೀರಿ ನಿಮ್ಮ TV ಇಡೀ ರಾಜ್ಯದ ಜನ ನಂಗೆ ಫೋನ್ ಮಾಡ್ತಿದ್ದಾರೆ, ಅದು ಎಷ್ಟು ಜನ ಸೇರಿದ್ರು ಏನು ಕತೆ ಅಂತ. ಮತ್ತು ಅದರಲ್ಲಿ ಅಷ್ಟೂ ಜನಕ್ಕೂ ನನಗೆ ಕರೆಯೋಂಥ ಸಂಘಟನೆ ನನ್ನ ಇಲ್ಲದೇ ಇರ್ಬೋದು. ನಮ್ಮ ಕಾರ್ಯಕರ್ತರು ಎಷ್ಟು ಶಕ್ತಿ ಮೀರಿ ಪ್ರಯತ್ನ ನಡೆಸಿದ್ಬಾರು. ಆದರೆ ನಿಮ್ಮ TV ಮುಖಾಂತರ, ಪತ್ರಿಕೆಗಳ ಮುಖಾಂತರ 12ನೇ ತಾರೀಕು ನಾಮಿನೇಷನ್ ಆಗ್ತೀನಿ ಅಂತ ಸುದ್ದಿ ತಿಳಿದೇನೆ ಎಲ್ಲರೂ ನನ್ನ ಬೆಂಬಲಕ್ಕೆ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿರೋದು ಅವರಿಗೆ ಸ್ವಲ್ಪ ಭಯ ಹುಟ್ಟಿದೆ, ವಿಶೇಷವಾಗಿ ರಾಘವೇಂದ್ರ ಅವರಿಗೆ. ಹಾಗಾಗಿ ಅವ್ರು ಹೇಗಿದ್ದರೂ ಕೂಡ ಅವರು ಡಮ್ಮಿ ಕ್ಯಾಂಡಿಡೇಟ್ಗೆ ಭಯ ಇದೆ ಅಂತ ನನಗೇನು ಅನಿಸಲ್ಲ. ಅವ್ರು ಹೇಗೆ ಎಷ್ಟಿದ್ರು ಡಮ್ಮಿ ಅನ್ನಬಾರ್ದು ಅಂತ ಮಧು ಬಂಗಾರಪ್ಪ ಹೇಳ್ಯಾರೆ. ಹಂಗಾರೆ ಯಾವ ಪದ ಬಳಸಲಿ ಅವ್ರು ಹೇಳಲಿ, ಅದನ್ನೇ ಹೇಳ್ತೀನಿ ನಾನು.